ಲೈಫ್ನಲ್ಲಿ ನಿಮ್ಮ ಡ್ರೀಮ್ ಏನು? ಏನು ಸಾಧನೆ ಏನಾದರೂ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ? ಡ್ರೀಮ್ ಅಂದರೆ ಅಕ್ಕ, ನನ್ನ ಡ್ರೀಮ್ ಅಂದರೆ ನಾನು ಕೆಲವು ಸತಿ ತುಂಬ ಸತಿ ಹೇಳಿದ್ದೀನಿ, ನಮ್ಮ ಅಮ್ಮನ ನಾನು ಚೆನ್ನಾಗಿ ನೋಡ್ಕೊಳ್ಳೋದು. ಇವಾಗ ಯಾಕೆಂದರೆ ದೇವ್ರ ಸೇವೆ ಮಾಡೋಕ್ಕಿಂತ, ದೇವಸ್ಥಾನಕ್ಕೆ ಹೋಗೋದು ತಪ್ಪು ಅಂತ ಹೇಳಲ್ಲ, ಮಾಡೋಕ್ಕಿಂತ ದೇವ್ರ ಥರ ಅಮ್ಮ ಇದ್ದಾರೆ. ನಾವು ಕಣ್ಣು ಬಿಟ್ಟಾಗ ದೇವ್ರ ಥರ ನೋಡಿರೋದು ಅಪ್ಪ ಅಮ್ಮನ ಸೇವೆ ಮಾಡಿದ್ರೆ ನಾವು ಯಾವ ಪಾಪ ಆದರೂ ಕಲಿಯೋ ಥರ, ಆಯಿತಾ? ಸೊ ಅವ್ರನ್ನ ಚೆನ್ನಾಗಿ ನೋಡ್ಕೊಂಬಿಡೋಣ ಅಂತ ಅಷ್ಟೇ. ನನಗೆ ನಂಬಿಕೆ ಇಲ್ಲ ಅವ್ರು ಅಂದರೆ, ನನಗೆ ಗೊತ್ತಿಲ್ಲ ಮನುಷ್ಯ ಎಲ್ಲಿ ತನಕ ಇರ್ತಾರೆ ಅಂತ. ಇವಾಗ ನಮ್ಮಮ್ಮ ಇರೋ ತನಕ ನಾನು ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ನನಗೊಂದು ಇವತ್ತು ತುಂಬ ಕಾಡ್ತಿರೋದೇನು ಅಂದರೆ, ಇವಾಗ ನಮ್ಮಮ್ಮ ಇರೋ ತನಕ ನನಗೆ ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊತಾರೆ, ನಮ್ಮಮ್ಮ ಇಲ್ಲ ಅಂದರೆ ನನ್ನ ಕತೆ ಏನು ಅನ್ನೋ ಥರ ನನಗೆ ಕಾಡ್ತಾ ಇರೋದು. ಸೊ ನಮ್ಮಮ್ಮಂಗೆ ನಾನು ಸ್ಯಾಕ್ರಿಫೈ ಮಾಡಬೇಕು, ನಮ್ಮಮ್ಮಂಗೆ ನಾನು ಚೆನ್ನಾಗಿ ನೋಡ್ಕೋಬೇಕು. ಮತ್ತು ನಮ್ಮಮ್ಮಂಗೆ ನಾನು ಇವಾಗ ಇದೊಂದು ಈ ಹುಡುಗನ ವಿಷಯದಲ್ಲಿ ವೈರಲ್ ಆಗಿದ್ದೀನಿ. ಇವಾಗ ನಮ್ಮಮ್ಮಂಗೂ ಅದು ಎಲ್ಲಿ ಕೆಟ್ಟದ್ದು ಹೋಗ್ಬಿಡುತ್ತೆ ಆ ಥರ ಈ ಥರ ಅಂತ ಮನಸ್ಸಲ್ಲೆಲ್ಲ ಏನೇನೋ ಥಿಂಕ್ ಮಾಡ್ತಾರೆ. ಬಟ್ ನಾನು ಒಂದೇ ಹೇಳೋದು, ನಮ್ಮಿಬ್ಬರ ನಡುವೆ ಯಾವುದೇ ಜಗಳ ಆಗಿ ಏನೇ ದೂರ ಆದ್ರೂ ನಾನು ಏನೂ ತಲೆ ಕೆಡಿಸ್ಕೊಳ್ಳಲ್ಲ. ನನಗೇನಿಲ್ಲ ಎಂತ ಅಂದರೆ, ಲೈಫಲ್ಲಿ ಸಿಗಬೇಕು ಅನ್ನೋದ್ರೆ ಸಿಗುತ್ತೆ, ಸಿಗಬಾರ್ದು ಅನ್ನೋದ್ರೆ ಸಿಗಲ್ಲ. ಅದೇನೇ ಮಾಡಿದ್ರು ಹೆಂಗೆ ಮಾಡಿದ್ರು ಸಿಗಲ್ಲ. ಅದು ನಾವೇನು ಮಾಡೋಕ್ಕಾಗಲ್ಲ, ಆಯಿತಾ? ಅಂದರೆ ನಮ್ಮ ಹಣೆ ಬರ. ಇವಾಗ ನಂಗೆ ಎಕ್ಸಾಂಪಲ್, ನಂಗೆ ನೋಡಿ, ಹುಟ್ಟಿದಾಗ ಎಲ್ಲನೂ ನಂಗೆ ದೇವ್ರು ಕೊಟ್ಟರು, ಆದರೆ ಒಬ್ಬರನ್ನ ಕಿತ್ಕೊಂಡ್ರು, ಅದು ನನ್ನ ತಂದೆನ. ಹಂಗೇನೆ ಒಂದು ಏನೋ ನನ್ನ ಹಣೆ ಬರೋದಲ್ಲಿ ಬರೆದಿದ್ರೆ ನಂಗೆ ಸಿಗುತ್ತೆ ಅಷ್ಟೇ ಹೇಳೋದು. ಮಗ ಇದ್ದಾರೆ, ಅಣ್ಣ ಇದ್ದಾರೆ. ಈಗ ಅಪ್ಪು ಸರ್ ಬರ್ತ್ಡೇ ಬರ್ತಾ ಇದೆ ಇನ್ನೇನು ಮಾರ್ಚಲ್ಲಿ. ಸೊ ಅಪ್ಪು ಸರ್ ಬಗ್ಗೆ ಏನು ಹೇಳ್ತೀರಾ? ಜೊತೆಗೆ ಈಗ ಶಿವಣ್ಣ ಗುಣಮುಖರಾಗಿ ಬಂದಿದ್ದಾರೆ ಇಲ್ಲಿಗೆ ಬೆಂಗಳೂರಿಗೆ, ಆರಾಮಾಗಿದ್ದಾರೆ. ಸೊ ಅಪ್ಪು ಸರ್ ಆದಮೇಲೆ ಯಾರು ಇಷ್ಟ ಕಿವಿ ಕೀರ್ತಿಗೆ ಅಂತ? ಅಪ್ಪು ಸರ್ ಆದಮೇಲೆ ನನಗೆ ಸುದೀಪ್ ಸರ್ ಇಷ್ಟ. ನನಗೆ ಇವಾಗಂತಲ್ಲ, ಮುಂಚೆಯಿಂದನೂ ಇಷ್ಟ. ಅವ್ರ ಸಾಂಗ್ಸ್ ತುಂಬ ಕೇಳೋದು ಅಂದರೆ ಮಳೆಗೆ ದುಬ್ಬಿ ಮಣಿ ಮತ್ತು ನಿಜಾನ ಈ ಪ್ರೀತಿ ನಿಜ. ಒಂದೇ ಮೂವಿಯಲ್ಲಿ 2 ಸಾಂಗ್ ಇಷ್ಟ ನನಗೆ. ಮತ್ತು ಇನ್ನೊಂದು ಸಾಂಗ್, ಅದು ಬ್ರೇಕಪ್ ಸಾಂಗ್ ಇದೆ, ಅದು ಇಷ್ಟ. ಸಾಂಗ್ಸ್ ಅವ್ರು ತುಂಬ ಇಷ್ಟ. ಅವ್ರದ್ದು ಮೂವಿಗಳೆಲ್ಲನೂ ಆಲ್ಮೋಸ್ಟ್ ಎಲ್ಲ ಮೂವಿಗಳು ತುಂಬ ಇಷ್ಟ ಆಗುತ್ತೆ. ಅವ್ರ ಆ್ಯಟಿಟ್ಯೂಡು, ಅಪ್ಪು ಸರ್ದು ಅಪ್ಪು ಮೂವಿ ಎಲ್ಲ, ಅಪ್ಪು ಮೂವಿಯಿಂದ ಹಿಡಿದು ಯಾವುದೇ ಒಂದು ಮೂವಿ ನಾನು ಎಲ್ಲಿ ತನಕ ನೋಡಿದ್ದೀನಿ ಆ ಮೂವಿಗಳೆಲ್ಲ ತುಂಬ ಇಷ್ಟ. ಅವ್ರ ಮೂವಿಯಲ್ಲಿ ಸಾಂಗ್ಸಲ್ಲಿ ಕಾಣದಂತೆ ಮಾಯವಾದರು ಆ ಸಾಂಗ್ ತುಂಬ ಇಷ್ಟ. ಮತ್ತು ತುಂಬ ಇದೆ, ಹೇಳೋಕ್ಕಾಗಲ್ಲ, ಕ್ಷಣದಲ್ಲಿ ಜ್ಞಾಪನ ಬರಲ್ಲ. ಬಟ್ ಅವ್ರ ಸಾಂಗ್ ತುಂಬ ಕೇಳ್ತಾ ಇರ್ತೀನಿ ನಾನು. ಬ್ರೇಕಪ್ ಸಾಂಗಿಂದ ಇರೋದು ಲವ್ ಸಾಂಗ್ಸ್ವರೆಗೂ ಕೇಳ್ತಾ ಇರ್ತೀನಿ, ತುಂಬ ಇಷ್ಟ ಆಗುತ್ತೆ. ಬಟ್ ಅಂಥ ವ್ಯಕ್ತಿನ ನಾನು ನೋಡೋಕ್ಕಾಗಿಲ್ಲ ಅಷ್ಟೇ. ಲವ್ ಸಾಂಗ್ ಕೇಳಿ, ಬ್ರೇಕಪ್ ಸಾಂಗ್ ಕೇಳಬೇಡಿ, ಯಾಕಂದರೆ ನಿಮ್ಮದು ಲವ್ ಸದ್ಯಕ್ಕೆ ಲವ್ ನಡೀತಾ ಇದೆ. ಇಲ್ಲ, ಹಂಗೇನಿಲ್ಲ. ನಾನು ಬ್ರೇಕಪ್ ಸಾಂಗ್ ನಂಗೆ ತುಂಬ ಇಷ್ಟ. ಮುಂಚೆಯಿಂದ ಫೀಲಿಂಗ್ ಸಾಂಗ್ಸ್ ಅಂತ ತುಂಬ ಇಷ್ಟ, ಹಾಕ್ತಾ ಇರ್ತೀನಿ ಎಲ್ಲ. ಕೆಲವೊಂದು ನನ್ನ ಲೈಫಲ್ಲಿ ಒಂಟಿತನಾಗಿದ್ದಾಗ ನಾನು ಜಾಸ್ತಿ ಫೀಲಿಂಗ್ ಸಾಂಗ್ಸ ಕೇಳಿ ಅಭ್ಯಾಸ ಮಾಡ್ಕೊಂಡಿರೋದು. ಸೊ ಫೀಲಿಂಗ್ ಸಾಂಗ್ಸ್ ಹಾಕಿ ಅಭ್ಯಾಸ ಆಗಿಬಿಟ್ಟು ಎಲ್ಲ ಟೈಮಲ್ಲಿ ಹಾಕ್ತಾ ಇರ್ತೀನಿ. ಸೊ ಹಂಗಂತೇಳಿ ನಮ್ಮಿಬ್ಬರು ಜಗಳ ಆಗಿದೆ, ಅದು ಇದು ಜಗಳ ಆಡೋದು ನಾವೇನು ಬೇರೆಯವ್ರ ಥರ ಇವರು ಹೊಡೆದ್ರು ಇವರು ಬೈದರು ಹಿಂಗಾಯ್ತು ಹಂಗಾಯ್ತು ಅಂತೆಲ್ಲ ನಾವು ವೀಡಿಯೋ ಮಾಡೋ ಅಂಥದ್ದು ನಮ್ಗೆ ಯಾಕೆ ಬೇಕು? ನಾವೇನು ರಿವೀಲೇ ಮಾಡಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಿದ್ರೆ ಅದು ತಾನಾಗೆ ರಿವೀಲ್ ಆಗಿಬಿಟ್ಟಿರೋದು. ಸೊ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಎಲ್ಲ ನಾವು ಶಾಪ್ ಮಾಡಬೇಕು ಅಂತ ಬಂದಿಲ್ಲ. ನಾವೇನು ಮಾಡಬೇಕು, ಎಂಟರ್ಟೈನ್ಮೆಂಟ್ ಮಾಡಬೇಕು, ಜನಕ್ಕೆ ಏನಾದರೂ ನಮ್ಮ ಒಳ್ಳೆತನಗಳನ್ನ ಜನಕ್ಕೆ ತೋರಿಸ್ಬೇಕು ಅಂತ ಅಷ್ಟೇ. ಜನನ ಏನಾದರೂ ಒಂದು ಎಂಟರ್ಟೈನ್ ಮಾಡಬೇಕು ಅಂತ ಅಷ್ಟೇ. ಅಲ್ಲ, ಇವಾಗ ಮುಂಚೆ ನಿಮ್ಮನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ದೇ ಇರೋರು ಈಗೆಲ್ಲ ಬಂದು ಫ್ರೆಂಡ್ಶಿಪ್ ಮಾಡ್ತಿರೋದು, ಆ ಥರ ಸಿಚುವೇಶನ್ಸ್ ಘಟನೆಗಳು ಏನಾದರೂ ನಡೀತಿದೆಯಾ ನಿಮ್ಮ ಲೈಫಲ್ಲಿ ಈಗ ಅಂತ? ಅದು ಕೆಲವೊಬ್ರು ಫ್ಯಾಮಿಲಿ ಮೆಂಬರ್ಸಲ್ಲಿ ಕೆಲವೊಬ್ರು, ಮತ್ತು ಫ್ರೆಂಡ್ಸಲ್ಲಿ ಕೆಲವೊಬ್ರು ಅಷ್ಟೇ, ಎಲ್ಲರೂ ಅಲ್ಲ. ನಾನೇ ಅವರು ನನ್ನ ಹತ್ರ ಬಂದರೆ ನನ್ನ ಹತ್ರ ಸೇರಿಸ್ಕೊಳ್ಳಲ್ಲ, ದೂರ ತಳ್ತೀನಿ. ಯಾಕೆಂದರೆ ಅವಾಗ ನನ್ನ ದೂರ ತಳ್ಬಿಟ್ಟಿದ್ದಾರೆ. ಎಲ್ಲ ರೀಸನ್ ಏನೇನೋ ಬೇರೆಯವರಿಂದೆಲ್ಲ ನನ್ನ ಮೇಲೆ ಹೊಲಿಸ್ಬಿಟ್ಟು ನಾನು ಹಿಂಗಿದ್ದೀನಿ ಹಂಗಿದ್ದೀನಿ ಅಂತ ನನ್ನ ಜೊತೆ ಈ ಮುಟ್ಟು ತಿಳಿದಿರೋರು ಇವಾಗ ಮುಟ್ಟಾಗಿ ಬರ್ತಾ ಇದ್ದಾರೆ. ಸೊ ಅಂತ ಕೆಲವೊಬ್ಬರನ್ನ ಯಾರು ನಮ್ಮ ಕಷ್ಟಕ್ಕಾಗಿದ್ದಾರೆ ಅವ್ರನ್ನ ಮಾತ್ರ ನಾನು ಮರೆಯಲ್ಲ. ಯಾಕೆಂದರೆ ಅವ್ರು ನಮ್ಮ ಕಷ್ಟಕ್ಕಾಗಿದ್ದಾರೆ, ನಮ್ಮ ಕಣ್ಣೀರಿಗೆ ಆದರೂ ಸ್ಪಂದಿಸಿದ್ದಾರೆ. ಸೊ ಅಂಥ ವ್ಯಕ್ತಿಗಳನ್ನ ಹತ್ರ ಇಟ್ಕೊತೀನಿ. ಈ ಥರ ಆಗದಿರೋ ವ್ಯಕ್ತಿಗಳು, ನನಗೇನೇನೋ ತಂದಾಕಿರೋ ವ್ಯಕ್ತಿಗಳನ್ನ ನಾನು ಹತ್ರ ಬಂದರೂ ಸೇರಿಸಲ್ಲ. ನಾನು ಅವ್ರ ಹತ್ರ ಆ್ಯಟಿಟ್ಯೂಡ್ ತೋರಿಸ್ತೀನಿ. ಬಿಕಾಸ್ ಆವಾಗ ಅವ್ರನ್ನೂ ನನ್ನ ಹತ್ರ ಆ್ಯಟಿಟ್ಯೂಡ್ ತೋರಿಸ್ತಿದ್ರು. ಇವಾಗ ನನಗೆ ತಾನಾಗೆ ದೇವ್ರು ಕೊಟ್ಟಿದ್ದನ್ನ ನಾನೇ ತೋರಿಸ್ಬಾರ್ದು ಅಂದರೆ ಏನು ಹೇಳೋದು, ಅದೇನೋ ಅಂತಾರೆ ಅಲ್ಲೇ ಇಟ್ಟಾನ ಅಲ್ಲೇ ಬಹುಮಾನ ಅಂತೇನೋ ಏನೋ ಅದೇ ಥರ ನಂದು ಕ್ಯಾರೆಕ್ಟರು.
ನಾನು ಟೈಮ್ಗಾಗಿ ಕಾಯ್ತಾ ಇರ್ತೀನಿ. ಟೈಮ್ ನನಗೆ ಬಂತ ನಾನು ತೋರಿಸ್ತಿರ್ತೀನಿ ಅಷ್ಟೇ. ಯಾವ ಥರ ಫೇಸ್ ಮಾಡ್ತೀರಾ? ಅಂದರೆ ಸ್ಟಾರ್ಟಿಂಗು ನಾನು ಎಲ್ಲನೂ ಕೇಳಿಸ್ಕೊಂಡು ಈ ಕಿವಿ ಕೇಳಿಸ್ಕೊತೀನಿ, ಈ ಕಿವಿ ಬಿಡ್ತೀನಿ, ಎಲ್ಲನೂ ಕೇಳಿಸ್ಕೊಂಡು ಮನ್ಸನ್ನು ಹಿಡ್ಕೊತೀನಿ, ಎಲ್ಲನೂ ಹಿಡ್ಕೊತೀನಿ. ನನಗೊಂದು ಟೈಮ್ ಬಂದಾಗ ಓಪನ್ ಆಗಿ ಬಿಡ್ತಾ ಇರ್ತೀನಿ ಆ ಥರ. ಓಕೆ ಕಿಪಿ ಕೀರ್ತಿ ಅವರೇ, ಒಳ್ಳೇದಾಗಲಿ ನಿಮಗೆ. ಒಳ್ಳೊಳ್ಳೆ ಸಿನಿಮಾಗಳ ಆಫರ್ಗಳು ಬರಲಿ, ಇನ್ನೂ ಚೆನ್ನಾಗಿ ಮಿಂಚಿ ಸೋಷಿಯಲ್ ಮೀಡಿಯಾದಲ್ಲಿ ಸೆಟಲ್ ಆಗಿ ಅಂತ ನಾನು ಕೂಡ ಆಶಿಸ್ತೀನಿ. ಒಳ್ಳೇದಾಗಲಿ ನಿಮಗೆ. ಜನರಿಗೆ ಏನಾದರೂ ಹೇಳ್ತೀರಾ? ಚೆನ್ನಾಗಿ ಏನಂದ್ರೆ ಇವಾಗ ನಾನು ಮನು ಅನ್ನೊಂದು ಮೂವಿ ರಿಲೀಸ್ ಆಗ ಬರ್ತಾ ಇದೆ, ಸಾಂಗ್ ಕೂಡ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಅದನ್ನು ನೋಡಿ ಮತ್ತು ಕನ್ನಡ ಮೂವಿಗಳನ್ನ ಮೇನಾಗಿ ಬೆಳೆಸಿ. ಸುಮ್ಮನೆ ಬಂದು ನಾನು ಕಮೆಂಟ್ ಹಾಕೋಕ್ಕಲ್ಲ. ಕಮೆಂಟ್ ಹಾಕೋಕ್ಕಿಂತ ಮುಂಚೆ ನಾನೇನು ಅಂತ ಇವಾಗಾದರೂ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈ ಅವಕಾಶ ಇವಾಗ ಕಾಯ್ತಾ ಇದೆ. ಇವಾಗ ಅವತ್ತು ಟಿ ವಿಗೆ ಹೋದೆ, ಬಟ್ ಕೆಲವೊಂದು ಮಾತಾಡೋಕ್ಕಾಗಿಲ್ಲ. ಅವಾಗ ನೀವು ಯಾರೂ ಆ ಥರ ಕಮೆಂಟ್ಗಳು ಹಾಕಿಲ್ಲ. ಇವಾಗ ಯಾರೋ ನಾನು ಆಸ್ಮಿ ಕ್ವಶನಲ್ಲಿ ಏನೋ ತಪ್ಪು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅಂತೇಳಿ ಟ್ರೋಲ್ ಮಾಡಿ ಅವ್ರಿಗೂ ಸ್ವಲ್ಪ ಅದೆಲ್ಲ ಬುದ್ಧಿ ಇಲ್ಲ. ಬಿಕಾಸ್ ಯಾಕಂದ್ರೆ ಅವ್ರು ಏನು ತೊಗೊಂಡು ಟ್ರೋಲ್ ಮಾಡಬೇಕು ಅದನ್ನ ತೊಗೊಳ್ಬೇಕು. ಏನಕ್ಕೆ ಇದೆಲ್ಲ ಬಂದು ಟ್ರೋಲ್ ಮಾಡಬೇಕು? ಅವ್ರು ಲೈಕ್ಸ್ ವ್ಯೂಸ್ಗೋಸ್ಕರ. ಸೊ ಅವ್ರು ಅಲ್ಲಿ ಹಾಕೋರು ಕಮೆಂಟ್ಗಳು ಏನೇನೋ ಹಾಕೋರು, ಅದಕ್ಕೆ ನಾನು ಸರಿ ಬೈದಾಕಿದ್ದೀನಿ. ಬಿಕಾಸ್ ಕಾರಣ ಇಷ್ಟೇ, ಕನ್ನಡ ವಿಷಯದಲ್ಲಿ ಬಂದಾಗ ನಾನು ಬಿಡಲ್ಲ. ಯಾಕೆಂದರೆ ನಾನು ನನ್ನ ಲ್ಯಾಂಗ್ವೇಜ್ ಕೊಡುವ ಇರ್ಬೋದು ಇಲ್ಲ ಅನ್ನಲ್ಲ, ಬಟ್ ಕನ್ನಡ ಬರಲ್ಲ ಅಂತ ಹೆಂಗೆ ನೀವು ಜಡ್ಜ್ ಮಾಡ್ತೀವಿ? ಕನ್ನಡ ಚೆನ್ನಾಗಿ ಮಾತಾಡ್ತೀನಲ್ಲ, ಕನ್ನಡ ಮೂವಿಗಳು ನೋಡ್ತೀನಿ. ಇವಾಗ ಯಾವುದಾದ್ರು ಒಂದು ಮೂವಿ ನಾನು ಜ್ಞಾಪನ ಮಾಡ್ಕೊಂಡು ಹೇಳ್ಬೋದು, ಯಾರ್ದು ಅಂತಲೂ ಹೇಳ್ಬೋದು. ಅಷ್ಟೆಲ್ಲ ಒಂದು ಕೆಪಾಸಿಟಿ ಇದೆ ನನಗೆ. ನೀವು ಯಾಕೆ ಇಷ್ಟೆಲ್ಲ ಮಾತಾಡ್ತೀರಾ? ಇಷ್ಟೆಲ್ಲ ಜಡ್ಜ್ ಮಾಡ್ತೀರಾ? ಬೆಂಗಳೂರು ಇಷ್ಟನಾ? ಬ್ಯಾಂಗ್ಳೂರಿಗಿಂತ ಮೈಸೂರು ಇಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಯಾಂಗ್ಳೂರಿಗಿಂತ ಮೈಸೂರು ಇಷ್ಟ ನನಗೆ. ಬಿಕಾಸ್ ಮೈಸೂರು, ಕೊಡಗು, ಬೆಂಗಳೂರು ಈ 3 ಪ್ಲೇಸ್ ನಂಗೆ ಫೇವ್ರೇಟು. ಮಂಗಳೂರಿಗೆ ಇನ್ನೂ ಹೋಗಿಲ್ಲ, ಕೊಡಗು ಆಲ್ಮೋಸ್ಟ್ ನಮ್ಮೂರೇ. ಮೈಸೂರಿಗೆ ಚಿಕ್ಕ ವಯಸ್ಸಿಂದ ಹೋಗಿ ಬರ್ತಾ ಇರ್ತೀನಿ. ಮೈಸೂರು ಒಂಥರ ನಮ್ಮ ಹಳ್ಳಿ ಥರ ನನಗೊಂಥರ ಫೀಲು, ಅದಕ್ಕೆ ಮೈಸೂರು ಇಷ್ಟ. ಓಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ನಿನಗೂ ಅಷ್ಟೇ ಒಳ್ಳೇದಾಗಲಿ. ಸೊ ನೋಡಿದ್ರಲ್ಲ, ಇದಿಷ್ಟು ಕಿಪಿ ಕೀರ್ತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.